ತಿಂಗಳಲ್ಲಿ ಕರ್ತನು ವಾಗ್ದಾನ ಕೊಡ್ತಾ ಇದ್ದಾನೆ. ನಿನ್ನ ಆಲೋಚನೆಯಲ್ಲಿ ಇಲ್ಲ, ನೀನು ಕಂಡಿಲ್ಲ, ನೀನು ಕೇಳಿಲ್ಲ, ನೀನು ಊಹಿಸಿಕೊಂಡಿಲ್ಲ. ಆ ರೀತಿಯಾದ ಅದ್ಭುತ ಸೂಚಕ ಕಾರ್ಯಗಳನ್ನ ಅಸಂಖ್ಯವಾಗಿ ನಿನ್ನ ಮಧ್ಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನಾನು ಮಾಡಲಿಕ್ಕಿದ್ದೇನೆ ಎಂಬುದಾಗಿ ನಿನಗೆ ತಿಳಿಯದೆಯೂ ನಿನ್ನ ಅರಿಯದೆಯೂ ನಿನ್ನಲ್ಲಿ ಹುಟ್ಟಿಸದೇ ಇರುವಂತ ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ನಿನ್ನಲ್ಲಿ ನಾನು ಮಾಡಿಸುತ್ತೇನೆ. ನನ್ನನ್ನ ಕರೆ. ಕೊಡುವೆನು ಕೊಡುವೆ ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಒಪ್ಪಿಸಿಕೊಟ್ಟವನಾಗಿ ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಎಷ್ಟು ಜನ ಹೇಳ್ತೀರಿ? ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಜೀವವ ನೀಡುವ ನಿನ್ನಯ ನಾಮ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟದಿಂದ ಹೇಗೆ ಬಂದರು, ಜೀವವ ನೀಡುವ ನಿನ್ನಯ ನಾಮ ಎಲ್ಲೆಡೆ ಸಾರುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಕೊಡುವೆನು ಕೊಡುವೆನು ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆ, ಆಮೆನ್. ಹಲ್ಲೆಲೂಯಾ. ಕೃಷ್ಣ, ಈ ತಿಂಗಳಲ್ಲಿ ನಾವು ಇಲ್ಲಿ ತನಕ ಕಂಡು ಬಹಳ ಹೆಮ್ಮೆಯಿಂದ ಕರ್ತನೇ ನಿನ್ನ ಕೃಪೆ, ನಿನ್ನ ಪ್ರೀತಿ ಎಂಥ ಅಮೂಲ್ಯಪ್ಪ ಅಂತ ವರ್ಣಿಸುತ್ತೇವೆ. ಆದರೆ ಈ ತಿಂಗಳಲ್ಲಿ ಕರ್ತನು ವಾಗ್ದಾನ ಕೊಡ್ತಾ ಇದ್ದಾನೆ. ನಿನ್ನ ಆಲೋಚನೆಯಲ್ಲಿ ಇಲ್ಲ, ನೀನು ಕಂಡಿಲ್ಲ, ನೀನು ಕೇಳಿಲ್ಲ, ನೀನು ಊಹಿಸಿಕೊಂಡಿಲ್ಲ. ಆ ರೀತಿಯಾದ ಅದ್ಭುತ ಸೂಚಕ ಕಾರ್ಯಗಳನ್ನ ಅಸಂಖ್ಯವಾಗಿ ನಿನ್ನ ಮಧ್ಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಸಭೆಯಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನಾನು
ಮಾಡಲಿಕ್ಕಿದ್ದೇನೆ ಎಂಬುದಾಗಿ ಅಪ್ಪ ನಮಗೆ ಮಾತು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಮಾತನ್ನೇ ಕೂಡ ನಾವು ಇವತ್ತು ಗಮನಿಸಲಿಕ್ಕಿದ್ದೇವೆ. ಯೆರೆಮೀಯ ಪ್ರವಾದನೆ ಪುಸ್ತಕ 33ನೇ ಅಧ್ಯಾಯ 3ನೇ ವಾಕ್ಯ. ನನ್ನನ್ನು ಕರೆ, ಆಗ ನಿನಗೆ ಉತ್ತರ ಕೊಡುವೆನು. ಹಲ್ಲೆಲೂಯಾ. ಯಾರನ್ನ ಕರಿಬೇಕೆ? ಯಾರನ್ನ ಕರೀತಾ ಇದ್ದೀರಾ? ಕೆಲವರು ನೋಡಿದ್ದೀರಾ ಟೆರಸ್ ಮೇಲೆ, ನಮ್ಮೂರ ಟೆರಸ್ ಮೇಲೆ ಕಾಗೆ ಅಂತ ಕರೀತವ್ರೆ, ಊಟ ಹಾಕ್ತವ್ರೆ. ಏನು ಗೊತ್ತಾ? ತೀರ್ಕೊಂಡಿದ್ದವರು ಅವರು ಕಾಗೆ ರೂಪದಲ್ಲಿ ಬಂದು ಆಗಾರ ತಿನ್ಬಿಟ್ರೆ ನನ್ನ ಅಪ್ಪ ಬಂದು ತಿಂದಾಣ, ನಮ್ಮ ಅವ್ವ ಬಂದು ತಿಂದಾಳ, ಅದು ಒಂದು ತೃಪ್ತಿ. ಯಾರನ್ನ ಕರೀತಾ ಇದಾರೆ? ಕಾಗೆನ. ಕೇಳುವಾಗ ಸ್ವಲ್ಪ ಕಷ್ಟವಾಗಿದೆ, ಮಾಡ್ತಾವಲ್ಲ, ಏನು ಮಾಡೋದು? ಹಲ್ಲೆಲೂಯಾ. ಆದರೆ ಹುಟ್ಟಿಸಿದವನು, ಎತ್ತವನು, ನಮ್ಮನ್ನು ರೂಪಿಸಿದವನು, ನಮ್ಮನ್ನು ಆಶೀರ್ವದಿಸುವವನು, ನಮ್ಮನ್ನು ನಡೆಸುವವನು, ನಮ್ಮನ್ನು ಕಾಯುವವನು, ನಮ್ಮನ್ನು ಕಾಪಾಡುವವನು ಹೇಳುತ್ತಾನೆ, ನನ್ನನ್ನು ಕರೆ. ಯಾರನ್ನ ಕರೀತಾ ಇದ್ದಿ? ಯಾರನ್ನ ಮನೆ ಒಳಗಡೆ ಕರ್ಕೊಳ್ತಾ ಇದ್ದಿ? ಯಾರಿಗೆ ಫೋನ್ ಮಾಡಿ ಕರೀತಾ ಇದ್ದಿ? ಯಾರನ್ನ ನೋಡ್ಬೇಕಂದ ದಿನ ಕರೀತಾ ಇದ್ದಿ? ಏನಪ್ಪ ಸಿಗ್ತದೆ? ನನ್ನನ್ನ ಕರೆಯಪ್ಪ, ನನ್ನನ್ನ ಕರೆಯಮ್ಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 24 ತಾಸು ಫೋನಲ್ಲಿ ಯಾರನ್ನೋ ಕರೆಯುವವರೇ. ಹಲ್ಲೆಲೂಯಾ. ದೇವರು ನಿನಗೆ ಹೇಳ್ತಾರೆ, ನಿಮಗೆ ಹೇಳ್ತಾರೆ, ನನ್ನನ್ನ ಕರೆಯಮ್ಮ, ನನ್ನನ್ನ ಕರೆಯಪ್ಪ. ಹಲ್ಲೆಲೂಯಾ. ಏನೇನೋ ಆಶೀರ್ವಾದಕ್ಕಾಗಿ ಯಾವುದನ್ನು ನಿರೀಕ್ಷಿಸಿಕೊಂಡು ಯಾವ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ಅವರನ್ನ ದಿನ ಹೋಗಿ ಕರೀತಾ ಇದೆಯಲ್ಲ, ಅವ್ರ ಬಾಗಿಲಲ್ಲಿ ಹೋಗಿ ಕೂತ್ಕೊಳ್ತಾ ಇದೆಯಲ್ಲ, ನನ್ನನ್ನ ಕರೆಯಪ್ಪ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರನ್ನ ಕರಿಬೇಕು ಅವರನ್ನ ಕರೆಯದೆ ಯಾರ್ಯಾರೋ ಕರೆದ್ರೆ ಏನು ಆಶೀರ್ವಾದ ಸಿಗ್ತದೆ? ಹಲ್ಲೆಲೂಯಾ. ಹೌದಲ್ಲ? ದೇವರು ಹೇಳ್ತಾನೆ, ನನ್ನನ್ನ ಕರೆ. ಸರಿ, ರೈಟ್. ದೇವರು ನನ್ನ ಕರೆ ಅಂತಾನೆ. ಏನು ಬೇಕಾಯ್ತಿ ದೇವರಿಗೆ? ನಾನೇನಾದ್ರೂ ದೇವರಿಗೆ ಕೊಡಬೇಕಾಯ್ತಿ? ಅಯ್ಯೋ ಪಾಪ, ದೇವರು ಕರೆ ಅಂತಾನೆ ಅಂತ ನೀವು ಕೇಳ್ತೀರಾ? ಯಾಕೆ ಕರೆ ಅಂತ ಹೇಳ್ತಾನೆ? ಓದಿಕೊಳ್ಳೋಣ. ನಿನಗೆ ತಿಳಿಯದ ದೊಡ್ಡ ಮಹತ್ತಾದವುಗಳು ನಿನಗೆ ತಿಳಿಸುವೆನು. ನಿನಗೆ ತಿಳಿಯದ ದೊಡ್ಡ ಮಹತ್ತಾದವುಗಳನ್ನು ನಿನಗೆ ತಿಳಿಸುವೆನು. ಓದು. ಅದಷ್ಟೇ ಅಲ್ಲ, ನನ್ನನ್ನು ಕರೆ. ಆಮೇಲೆ ನೀನು ಹೇಳಿಲ್ಲ, ನಾನು ನಿನಗೆ ಸದುತ್ತರವನ್ನ ದಯಪಾಲಿಸುವೆನು. ಹಲ್ಲೆಲೂಯಾ. ನನ್ನ ಕರೆಯಪ್ಪ, ನಾನು ನಿನಗೆ ಉತ್ತರ ಕೊಡುತ್ತೇನೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತೇನೆ, ನಿನ್ನ ಬೇಡಿಕೆಗಳಿಗೆ ಉತ್ತರ ಕೊಡುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಅಗತ್ಯಗಳಿಗೆ ಉತ್ತರ ಕೊಡುತ್ತೇನೆ, ನಿನ್ನ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತೇನೆ, ನಿನ್ನ ನೋವಿಗೆ ಸುಖ ಕೊಡುತ್ತೇನೆ. ನನ್ನನ್ನ ಕರೆ. ಇನ್ನೊಂದು ಟ್ರಾನ್ಸ್ಲೇಟ್ ಹೇಳ್ತದೆ, ನನ್ನನ್ನ ಕರೆ. ನಿನಗೆ ತಿಳಿಯದೆಯೂ ನಿನ್ನ ಅರಿಯದೆಯೂ ನಿನ್ನಲ್ಲಿ ಹುಟ್ಟಿಸದೇ ಇರುವಂತ ಮಹತ್ ಕಾರ್ಯಗಳನ್ನ, ಅದ್ಭುತಗಳನ್ನ ನಿನ್ನಲ್ಲಿ ನಾನು ಮಾಡಿಸುತ್ತೇನೆ. ನನ್ನನ್ನ ಕರೆ. ಹಲ್ಲೆಲೂಯಾ. ಏನಕ್ಕೆ ಕರಿಬೇಕಂದ್ರೆ ದೇವರನ್ನ ನೀವು ನಾನು ನಮ್ಮ ಜೀವಿತದಲ್ಲಿ ಇಲ್ಲಿ ತನಕ ಕಾಣದೇ ಇರುವಂತ ಅದ್ಭುತ ಸೂಚಕಗಳನ್ನ, ಮಹತ್ ಕಾರ್ಯಗಳನ್ನ ನಾವು ನಮ್ಮ ಜೀವಿತದಲ್ಲಿ ಕಂಡು ಅನುಭವಿಸಿ ನಾವು ಆಶೀರ್ವಾದವಾಗಿ ಅಭಿವೃದ್ಧಿ ಆಗೋದಿಗೆ ದೇವರು ಹೇಳ್ತಾನೆ, ನನ್ನನ್ನ ಕರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವ್ಯಕ್ತಿ ಬಗ್ಗೆ ನಿಮಗೆ ಹೇಳಕ್ಕೆ ಬಯಸುತ್ತೇನೆ. ಸೊ ಅಮೆರಿಕದಲ್ಲಿ ಲೇಮೆನ್ಸ್ ರಿವೈವಲ್ ಎಂಬುದಾದ ಒಂದು ರಿವೈವಲ್ ಉಂಟಾಯಿತು. ಎಲ್ಲೇ? ಅಮೆರಿಕದಲ್ಲಿ. ಈ ಲೇಮೆನ್ಸ್ ರಿವೈವಲ್ ಅಂದ್ರೆ ಉಜ್ಜೀವನ, ಒಂದು ದೊಡ್ಡ ಉಜ್ಜೀವನ ಒಬ್ಬ ವ್ಯಕ್ತಿ ಮೂಲಕ ಉಂಟಾಯಿತು. ಆ ವ್ಯಕ್ತಿ ಯಾರಂದ್ರೆ ಜೆರೆಮಿಯನ್ ಮ್ಯಾನ್ ಫೈರ್ ಎಂಬುದಾಗಿ ಅವರ ಹೆಸರು. ಜೆರೆಮಿಯಾ ಮ್ಯಾನ್ ಫೈರ್ ಎಂಬುದಾಗಿ ಅವರ ಹೆಸರು. ಇವರು ಯಾರಂದ್ರೆ ಇವರು ಸೇವಕರಲ್ಲ, ಇವರು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್. ಯಾರು? ಒಂದು ಭಯಂಕರವಾಗಿ ದೊಡ್ಡದಾಗಿ ಅನೇಕ ವಿಷಯದಲ್ಲಿ ಆಶೀರ್ವಾದ ಹೊಂದಿದಂಥ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್.
ಸೊ ನಮ್ಮ ಊರಲ್ಲಿ ಬಿಸ್ನೆಸ್ ಮಾಡುವವರು ಅಂಗಡಿಯನ್ನು ಮುಚ್ಚಿಬಿಟ್ಟು ಅಥವಾ ಯಾರಾದ್ರೂ ಕೆಲಸದವ್ರನ್ನ ಇಟ್ಬಿಟ್ಟು ಹೊರಗಡೆ ತಿರುಗಾಡ್ತಾರೆ, ಮದುವೆಗೆ ಹೋಗ್ತಾರೆ, ನಿಶ್ಚಿತಾರ್ಥಕ್ಕೆ ಹೋಗ್ತಾರೆ, ಫಂಕ್ಷನ್ಗೆ ಹೋಗ್ತಾರೆ, ಕುಡಿಯಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರಪ್ಪ. ಬಿಸ್ನೆಸ್ ಅವರಿದು, ಅವ್ರ ಇಷ್ಟಕ್ಕೆ ಲಾಕ್ ಮಾಡಿ ಹೋಗ್ಬೋದು, ಕೆಲಸದವ್ರನ್ನ ಬಿಟ್ಟು ಹೋಗ್ಬೋದು. ಆದರೆ ಅಮೆರಿಕದಲ್ಲಿ ಸಿಸ್ಟಮ್ಯಾಟಿಕ್ ಬೇರೆ. ಕೆಲಸದವ್ರು ಮಾತ್ರ ಅಲ್ಲ ಕೆಲಸ ಮಾಡುವುದು, ಓನರ್ಸ್ ಕೂಡ ಆ ಕಂಪನಿ ಒಳಗಡೆ ಹೋಗಿದ ಕೂಡಲೇ ಇಡೀ ದಿವಸ ಅವರು ವರ್ಕ್ ಮಾಡಲೇ ಬೇಕು. ಇದು ಅಮೆರಿಕ ಸಿಸ್ಟಮ್ಯಾಟಿಕ್. ಇದರಲ್ಲಿ ಮಧ್ಯಾಹ್ನ ಅರ್ಧ ತಾಸು ಇವರಿಗೆ ಫ್ರೀ ಟೈಮ್. ಏನು ಟೈಮ್? ಅರ್ಧ ತಾಸು ಫ್ರೀ ಟೈಮ್. ಈ ಅರ್ಧ ತಾಸು ಫ್ರೀ ಟೈಮಲ್ಲಿ ಈ ಜೆರೆಮಿಯಾ ಮ್ಯಾನ್ಫೈರ್ ಇವರು ಏನು ಮಾಡುವುದಂದ್ರೆ, ಅಲ್ಲಿ ಇವರು ಇದ್ದಂಥ ಏರಿಯಾ ಅಮೆರಿಕದಲ್ಲಿ ಬ್ರೌನ್ಸಿಲ್ ಎಂಬುದಾಗಿ ಏರಿಯಾ, ಆ ಏರಿಯಾದಲ್ಲಿ ಪ್ರತಿಯೊಂದು ಬೀದಿಗಳಲ್ಲಿ ಹೋಗಿ ಈ ಅರ್ಧ ತಾಸು ಸಮಯದಲ್ಲಿ ಏನ್ ಮಾಡುವುದಂತ ಹೋಗಿ ಸುವಾರ್ತೆ ಸಾರಿ ಕರಪತ್ರಿಕೆಯನ್ನ ಒಬ್ಬೊಬ್ಬರಿಗಾಗಿ ಬೀದಿ ಬೀದಿಯಾಗಿ ಹೋಗಿ ಕೊಡುವರಂತ. ಹಲ್ಲೆಲೂಯಾ. ಯಾರು ತನ್ನನ್ನ ಸೇವೆಗಾಗಿ ಒಪ್ಪಿಸಿಕೊಟ್ರು? ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್ ತನ್ನ ಸೇವೆಗಾಗಿ ಒಪ್ಪಿಸಿಕೊಟ್ಟ. ಅರ್ಧ ತಾಸು ಅಷ್ಟೇ ಗ್ಯಾಪ್ ಇತ್ತು. ಆ ಅರ್ಧ ತಾಸು ಗ್ಯಾಪಲ್ಲಿ ಕೂಡ ಏನ್ ಮಾಡಿದ್ರು ಅವರು? ದೇವರಿಗಾಗಿ ಸುವಾರ್ತೆಯನ್ನ ಕರಪತ್ರಿಕೆಯನ್ನ ಕೊಡುವುದಕ್ಕಾಗಿ ಹೋಗಿದ್ರು. ದಿನಾಲು ಇಲ್ಲಿ ಭಾನುವಾರ ಒಂದು ದಿವಸ ಸೇವೆ ಮಾಡುವುದಕ್ಕೆ ಅನೇಕರಿಗೆ ಕಷ್ಟ. ಏನಿಗೆ? ಭಾನುವಾರ ಒಂದೇ ಒಂದು ದಿವಸ ಸೇವೆ ಮಾಡುವುದಕ್ಕೆ ಕಷ್ಟ. ಅದರ ಬಿಸ್ನೆಸ್ ಮ್ಯಾನ್ ಅಷ್ಟು ಬಿಸ್ನೆಸ್ ಶೆಡ್ಯೂಲ್ ಅಲ್ಲಿ ಕೂಡ, ಅಷ್ಟು ಬಿಸಿಯಲ್ಲಿ ಕೂಡ ಪ್ರತಿದಿನ ಅರ್ಧ ತಾಸು ಬೀದಿ ಬೀದಿಯಾಗಿ ಹೋಗಿ ಏನ್ ಮಾಡ್ತಾ ಇದ್ರಂತ? ಕರಪತ್ರಿಕೆಯನ್ನ ಕೊಟ್ಟು ಅವರು ಸೇವೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅವರು ಈ ಹಾಡು ಹಾಡ್ಬೋದು. ಕೊಡುವೆನು ಕೊಡುವೇನು ಸೇವೆಗಾಗಿ ನನ್ನನ್ನೇ ಕೊಡುವೇನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಹೇಳಬೇಕು, ನನಗೆ ಕೆಲಸ ಐತಿ, ಮನೆಯಾಗ ಪಾತ್ರೆ ತಿಕ್ಬೇಕೈತಿ, ನೀರು ಬಂದಿದೆ, ಬಟ್ಟೆ ಒಗಿಬೇಕೈತಿ, ಸ್ಟಿಚಿಂಗ್ ಮಾಡಬೇಕೈತಿ. ಹಲ್ಲೆಲೂಯಾ. ಸೇವೆ ಮಾಡುವುದಕ್ಕೆ ಟೈಮೇ ಇಲ್ಲ. ಬಿಸ್ನೆಸ್ ಮ್ಯಾನ್ ಚೆನ್ನಾಗಿ ಬಿಸ್ನೆಸ್ ಮಾಡಿ ಭಯಂಕರವಾಗಿ ಬಿಸ್ನೆಸ್ ಮಾಡುವಂಥ ಒಬ್ಬ ವ್ಯಕ್ತಿ ದಿನಾಲು ಅರ್ಧ ತಾಸು ತನ್ನ ಫ್ರೀ ಟೈಮನ್ನು ಬೀದಿ ಬೀದಿಗೆ ಹೋಗಿ ದೇವರ ಸುವಾರ್ತೆಯನ್ನು ಸಾರಿ ಕರಪತ್ರಿಕೆ ಹಂಚಿಕೊಡ್ತಾ ಇದ್ರು. ಈಗ 2 ವರ್ಷ ಹೀಗೆ ಮಾಡ್ತಾ ಇದ್ದಾಗ ಇವರಿಗೆ 2 ವರ್ಷದ ಸೇವೆಯಲ್ಲಿ ಒಬ್ಬರು ಕೂಡ ರಕ್ಷಣೆ ಹೊಂದಿಲ್ಲ. ಇವರಿಗೆ ತುಂಬ ದುಃಖವಾಯಿತು. ಇವರು ದೇವರ ಬಳಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿರು, ದೇವರೇ 2 ವರ್ಷ ಈ ರೀತಿಯಾಗಿ ಮಾಡುತ್ತಿರೋ ದೇವರೇ, ಒಬ್ಬರು ಕೂಡ ಮನ ತಿರುಗಲಿಲ್ವಲ್ಲ ಅಂತ ಕೇಳಿದಾಗ ದೇವರು ಅವರಿಗೆ ಹೇಳಿದರಂತೆ, ಮಗನೇ, ಸುವಾರ್ತೆ ಹೊರಗಡೆ ಹೋಗಿ ಸಾರುವುದನ್ನು ಅರ್ಧ ತಾಸಲ್ಲಿ ನಿನಗೆ ಫ್ರೀ ಇದೆ, ಆ ಸಾರುವುದನ್ನು ಸ್ವಲ್ಪ ದಿವಸ ತಡೆ ಮಾಡಿ ಆ ಅರ್ಧ ತಾಸು ನನ್ನ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡಂತ. ಇವರು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿದಾಗ ದೇವರು ಹೇಳಿದ್ರಂತೆ, 2 ವರ್ಷ ನೀನು ಬಿತ್ತಿದಿ, 2 ವರ್ಷ ನೀನು ಏನು ಮಾಡಿದಿ? ಬೀಜ ಬಿತ್ತಿದಿ, ಇನ್ನು ಮೇಲೆ ನೀನು ಕೊಯ್ಯುವಂತ ಕಾಲ ಬಂದಿದೆ ಅಂತ ಹೇಳಿ ಈ ಅರ್ಧ ತಾಸು ಇವರು ಪ್ರಾರ್ಥಿಸುವಾಗ, ಇವರು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವ ಇವರ ಸಂಗಡ ಒಂದು 6 ಬಿಸ್ನೆಸ್ ಮ್ಯಾನ್ಸ್ ಬಂದು ಆ ಅರ್ಧ ತಾಸು ಪ್ರಾರ್ಥನೆ ಮಾಡಿದ್ರಂತೆ. 6 ಜನ 60 ಜನ ಆದ್ರಂತೆ, 60 ಜನ 600 ಜನ ಆದ್ರಂತೆ, 600 ಜನ 6,000 ಜನರಾದ್ರಂತೆ, 6,000 ಜನ 60,000 ಜನರಾದ್ರಂತೆ, 60,000 ಜನ 6 ಲಕ್ಷ ಜನ ಅಲ್ಲಿ ಲೇಮೆಂಟ್ಸ್ ರಿವೈವಲ್ ಎಂಬುದಾಗಿ ಈ ಜೆರೆಮಿಯಾ ಮ್ಯಾನ್ಫೈರ್ ಮೂಲಕ ಅನೇಕ ಲೆಚ್ಚ ಕಟ್ಟಲೆ ಜನರು ಆ ಪ್ರಾರ್ಥನೆಗೆ ಸೇರಿ ಬಂದು ಅವರು ಎಲ್ಲೆಲ್ಲ ದೇವರ ವಾಕ್ಯವನ್ನು ಸಾರಿದರೋ ಅಲ್ಲೆಲ್ಲ ಜನರು ಬಲಿಷ್ಠವಾಗಿ ರಕ್ಷಣೆ ಹೊಂದಿ ಅವರು ಎಲ್ಲರೂ ತನ್ನ ಕೆಲಸದ ಮಧ್ಯದಲ್ಲಿ ದೇವರ ಸುವಾರ್ತೆಯನ್ನು ಸಾರಿದರಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಮನಸ್ಸಲ್ಲಿ ಕೈ ಇಟ್ಟು ಹೇಳ್ರಿ,
ಅಪ್ಪ ವಾರ ಒಮ್ಮೆ ನಾನು ತಪ್ಪದೇ ನಿನಗೋಸ್ಕರ ಸೇವೆ ಮಾಡುತ್ತೀನಿ ಅಂತ ಹೇಳುವವರು ಎಷ್ಟು ಜನ ಇದ್ರೊಳಗೆ ಉಂಟು? ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಕೈ ಎತ್ತಕ್ಕೆ ಹೇಳಿಲ್ಲ, ಆದರೂ ಒಂದು ಎರಡು ಕೈಯೇ ಸುಮಾರು ಜನ ಮಾಡ್ತಾರೆ, ಆದರೆ ಕೈ ಎತ್ತಕ್ಕೆ ಆಗಿಲ್ಲ. ಯಾಕೆಂದ್ರೆ ಗೊತ್ತಿಲ್ಲ, ಕೈಯಲ್ಲಿ ಏನೋ ಹುಣ್ಣುಗಿನ ಬಂತೆ ಗೊತ್ತಿಲ್ಲ. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ದಿನಾಲು ಒಂದು ಅರ್ಧ ತಾಸು ಪ್ರಾರ್ಥಿಸಿದಂಥ ವ್ಯಕ್ತಿಯ ಜೀವಿತ ಮೂಲಕ ದೇವರು ದೊಡ್ಡ ರಿವೈವಲ್ ಅನ್ನ ತಂದರು. ಭಾರತ ದೇಶದಲ್ಲಿ ರಿವೈವಲ್ ಉಜ್ಜೀವನ ಅಂತ ಹೇಳಿ ಸಾಕೈತಿ. ಉಜ್ಜೀವನ ಬಂದಾಗಿಲ್ಲ. ಯಾಕೆಂದ್ರೆ ಉಜ್ಜೀವನ ಯಾವಾಗ ನಿನ್ನಲ್ಲಿ ನನ್ನಲ್ಲಿ ಉಂಟಾಗುತ್ತದೋ ಆವಾಗ ಭಾರತ ದೇಶದಲ್ಲಿ ಉಜ್ಜೀವನ ಬರುವುದಕ್ಕೆ ಸಾಧ್ಯ. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ಇಲ್ಲಿ ಬಂದು ನಿಂತು ನಾನು ಇವತ್ತು ಬೆಳಗ್ಗೆ ಹಾಡಾಡಿದೆ. ಮುಂಜಾನೆಯೇ ಹುಡುಕುವೆನು, ಮುಂಜಾನೆಯೇ ಹುಡುಕುವೆನು ನಿನ್ ಸಮ್ಮುಖವ. ಮುಂಜಾನೆ ಎದ್ದೇಳುವುದಿಲ್ಲ, ಹಾಡು ಮಾತ್ರ. ಅದು ಕೋಗಿಲಕ್ಕಿಂತ ಅದನ್ನೇ ಸೋತು ಹೋಗ್ಬೇಕು ಇವ್ರ ಮುಂದೆ. ಅಷ್ಟು ಚೆಂದಾಗಿ ಭಾನುವಾರ ಅಲ್ಲಿ ತಿಕ್ಕಿದಾರೋ ಸ್ನಾನ ಮಾಡಿದ್ರೋ ಇಲ್ಲೋ ಇಲ್ಲಿ ಬಂದು ನಿಂತ್ಕೊಂಡು ಮುಂಜಾನೆ ಯಾವಾಗ ಹುಡುಕಿದ್ವಿ ಮುಂಜಾನೆ ಯಾವಾಗ ನೋಡಿದ್ಯಾ? ಇಲ್ಲಿ ಇರುವಂತ ಅನೇಕರು ಮುಂಜಾನೆನೇ ನೋಡಿಲ್ಲ. ಬಿಸಿಲು ನೋಡ್ತಿ, ಸೂರ್ಯನ ನೋಡ್ತಿ, ರಾತ್ರಿ ಚಂದ್ರನ್ ನೋಡ್ತಿ, ಮುಂಜಾನೆ ನೋಡಿದ್ಯಾ? ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಕರ್ತನು ಹೇಳ್ತಾನೆ, ನನ್ನನ್ನು ಕರೆಯಪ್ಪ. ಹಲೋ, ನನ್ನ ಕರೆ, ನನ್ನ ಕೇಳು, ನನ್ನ ಬಳಿಯಲ್ಲಿ ಪ್ರಾರ್ಥಿಸು. ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನ ಈ ತಿಂಗಳು ನಿನಗೆ ಮಾಡಬೇಕಿದ್ದೀನಿ. ಹಲ್ಲೆಲೂಯ, ನನ್ನನ್ನು ಕೂಗು ಎಂಬುದಾಗಿ ಕರ್ತನು ಹೇಳುತ್ತಾರ. ಸೊ ಈ ತಿಂಗಳು ನೀವು ಹೇಳಬೇಕು ದೇವರ ಬಳಿಯಲ್ಲಿ, ಅಪ್ಪ ಈ ತಿಂಗಳೆಲ್ಲ ಈ ವಾಗ್ದಾನವು ನನ್ನಲ್ಲಿ ನೆರವೇರುವಂತೆ ನನ್ನ ಆಶೀರ್ವದಿಸು. ಎಷ್ಟು ಜನ ಕೇಳ್ತೀರಾ? ಈ ತಿಂಗಳೆಲ್ಲ ಈ ವಾಗ್ದಾನ ನೆರವೇರುವಂತೆ ನನ್ನ ಆಶೀರ್ವದಿಸು. ಬಾಯಿಗಳು ಕರೆದು ಹೇಳ್ರಿ, ಈ ತಿಂಗಳೆಲ್ಲ ಈ ವಾಗ್ದಾನವು ನನ್ನಲ್ಲಿ ನೆರವೇರುವಂತೆ ನನ್ನ ಆಶೀರ್ವದಿಸು. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ನೋಡೋಣ, ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 35ನೇ ವಾಕ್ಯ 36ನೇ ವಾಕ್ಯ. ಅದರಲ್ಲಿ 35ನೇ ವಾಕ್ಯ ಈ ರೀತಿ ಹೇಳ್ತದೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಏನ್ ಮಾಡಬೇಡ್ರಿ? ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಯಾವುದಕ್ಕೆ ಮಹಾ ಪ್ರತಿಫಲ ಉಂಟು? ನಿಮ್ಮ ಧೈರ್ಯಕ್ಕೆ. ಏನ್ ಧೈರ್ಯ? ಇನ್ನೊಬ್ಬರನ್ನ ಹೊಡೆಯುವುದಿಗ, ಇನ್ನೊಬ್ಬರನ್ನ ಹತ್ರ ಇನ್ನೂ ಜಗಳ ಆಡುವುದಿಗ? ಧೈರ್ಯ ಕಳ್ಕೋಬೇಡ, ಹೊಡೆದೇ ಬಿಡೋಣ ಹಂಗಿಲ್ರಿ. ಹಲ್ಲೆಲೂಯ. ಪೇತ್ರ ಹೇಳ್ತಾ ಇದ್ದಾನೆ, 2 ಪೇತ್ರ 1ನೇ ಅಧ್ಯಾಯದಲ್ಲಿ ದೇವರನ್ನ ಅರಿಯುವಂತ ಪರಿಜ್ಞಾನ ಒಂದು 6 ಲಿಸ್ಟ್ ಕೊಡ್ತಾರ. ಆ ಲಿಸ್ಟ್ ಅಲ್ಲಿ ನಿನ್ನ ನಂಬಿಕೆಯ ಸಂಗಡ ಧೈರ್ಯವನ್ನು ಸೇರಿಸಿಕೋ ಅಂತ. ಹಲ್ಲೆಲೂಯ. ನಿನ್ನ ನಂಬಿಕೆಯಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ನಂಬಿಗಸ್ತರ ಇಲ್ಲ, ಆದರೆ ಅನೇಕರಿಗೆ ಕ್ರಿಸ್ತ ನಂಬಿಕೆಯಲ್ಲಿ ಧೈರ್ಯ ಇಲ್ಲ. ಕ್ರಿಸ್ತ ನಂಬಿಕೆಯಲ್ಲಿ ಧೈರ್ಯ ಇಲ್ಲದೆ ಹೋಗುವಾಗ ಏನಾಗ್ತದೆ ಗೊತ್ತಾ? ನಿಮ್ಮ ಪ್ರಾರ್ಥನೆ ಜೀವಿತ ಬಿದ್ದೋಗ್ಬಿಡ್ತದೆ. ನಾನು ನಂಬಿಗಸ್ತನು. ಯಾವಾಗ ಪ್ರೇಯರ್ ಮಾಡಿದಿ? ನಾನು ಹೋದ ತಿಂಗಳು 12ನೇ ತಾರೀಕೆ ಬುಧವಾರದಲ್ಲಿ ಒಂದು ಪ್ರಾರ್ಥನೆ ಮಾಡಿದೆ ನೋಡ್ರಿ. ನಿಮ್ಮ ನಂಬಿಕೆ ಸಂಗಡ ಧೈರ್ಯ ಇಲ್ಲದಿದ್ದರೆ, ನಂಬಿಕೆಯಲ್ಲಿ, ವಾಗ್ದಾನದಲ್ಲಿ, ದೇವರ ವಾಕ್ಯದಲ್ಲಿ ಧೈರ್ಯ ಇಲ್ಲದಿದ್ದರೆ ನೀವು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕರಿಗೆ ಒಳಗೆ ಹೋಗ್ತಾ ಇಲ್ಲ. ತಿಂಗಳ ಮೊದಲನೇ ದಿವಸ ನೀನು ಆಶೀರ್ವಾದವಾಗಿರುವಿ, ನೀನು ಮೇಲಾಗುವಿ, ನೀನು ಉದ್ಧಾರ ಆಗುವಿ ಅಂತ ಹೇಳ್ಬಿಟ್ಟು ಹೋಗಲ್ಲ ಮಾರೇ.
ಮೊದಲನೇ ವಾರದಲ್ಲಿ ಹಿಂಗೆ ಯಾಕೆ ಮಾಡ್ತೀಯ ಅಂತೀರ? ನಾನೇನು ಮಾಡ್ತಾಯಿಲ್ಲ, ಮಾಡುವವರೆಲ್ಲ ಒಳಗಡೆ ಇರುವಂಥ ಪರಿಶುದ್ಧ ಆತ್ಮನು ಅಲೆಲೂಯ ಅವನು ಮಾತಾಡ್ತಾನೆ. ನನ್ನನ್ನು ಹೆಂಗಾದರೂ ಅಂತ ಅತಿ ಅಮೂಲ್ಯವಾದ ಅತಿ ಆಶ್ಚರ್ಯವಾದ ಆ ಆಶೀರ್ವಾದವನ್ನ ನನಗೆ ಕೊಡಬೇಕಂತ ದೇವರು ಬಾಯಾಡ್ತಾನ. ಅಲ್ಲೇಲೂಯ ಪ್ರೈಸ್. ವಾಕ್ಯ ಹೇಳ್ತದೆ, ನಿನ್ನ ನಂಬಿಕೆ ಯಾವಾಗ ನಿನ್ನಲ್ಲಿ ಕುಂದಿ ಹೋಗುತ್ತದೋ, ನಿನ್ನ ನಂಬಿಕೆ ಯಾವಾಗ ಕಡಿಮೆ ಆಗುತ್ತದೋ ಅವತ್ತು ಪ್ರಾರ್ಥನೆ ಜೀವಿತ ಕಡಿಮೆ ಆಗಿಬಿಡ್ತದೆ. ಆ ನಂಬಿಕೆ ಸಂಗಡ ಧೈರ್ಯವನ್ನು ಸೇರಿಸಿಕೊಳ್ಳು, ಅದು ಮಹಾ ಪ್ರತಿಫಲವನ್ನ ನಿನಗೆ ಕೊಡುತ್ತದೆ ಅಂತ ಹೇಳಿ 36ನೇ ವಾಕ್ಯದಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನ ಬಲವನ್ನು ಹೊಂದಿಕೊಳ್ಳಬೇಕಾದರೆ. ಇಲ್ಲಿ ಒಂದು ಪ್ರಶ್ನೆ, ದೇವರ ಚಿತ್ತವನ್ನ ಮೊದಲು ಏನ್ ಮಾಡ್ಬೇಕಂತೆ ಗಮನಿಸಿ. ವಾಗ್ದಾನ ಫಲವನ್ನ ಹೊಂದಿಕೊಳ್ಳುವುದಕ್ಕೆ ಆಸೆ ಇರುವವರು ಫಸ್ಟ್ ಮಾಡುವುದು ದೇವರ ಚಿತ್ತವನ್ನ ನೆರವೇರಿಸಬೇಕು. ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನ ಫಲವನ್ನ ನಾನು ಹೊಂದಿಕೊಳ್ಳಬೇಕಾದರೆ ನೀವು ತಾಳ್ಮೆಯಿಂದ ಬೇಡಿಕೊಳ್ಳಬೇಕು. ಹೇಗೆ ಬೇಡಿಕೊಳ್ಳಬೇಕಂದ್ರೆ ದೇವರ ಸಮ್ಮುಖದಲ್ಲಿ ಕೈಂಡ್ಲಿ ಆಗಿ ರಿಕ್ವೆಸ್ಟ್ ಮಾಡಿ ಹಂಬಲ್ ಆಗಿ, ಅಪ್ಪ ಮನಮರಿಹಯ್ಯ, ನನಗೆ ಪ್ರಾರ್ಥನೆ ಆತ್ಮವನ್ನು ನೀಡಯ್ಯ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡೆಯ ಎಂಬುದಾಗಿ ಒಂದು ಭಿಕ್ಷೆಕಾರನ ರೀತಿಯಲ್ಲಿ ದೇವರ ಬಳಿಯಲ್ಲಿ ಹೆಂಗಾದ್ರೂ ಕೊಡಪ್ಪ. ಭಿಕ್ಷೆಕಾರನ ಕೇಳ್ತಾನ, ಅಯ್ಯ ಊಟ ಮಾಡಿ ನಾಲ್ಕು ದಿವಸ ಆಯ್ತಯ್ಯ, ಹೊಟ್ಟೆ ಹಸುತ್ತಾ ಇದೆ ಅಂತ ಹೇಳಿದ್ರೆ ಅವನ್ನ ಹೇಳಿದ್ರೆ ನೋಡಿದ ಕೊಳ್ಳಿ ಏನಾದ್ರೂ ಹಾಕ್ಬೇಕಂದ ಬಂದೇ ಬಿಡುತ್ತದೆ. ಆ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ತನ್ನನ್ನ ತಾಳ್ಮೆಯಿಂದ ದೇವರ ಸಮ್ಮುಖದಲ್ಲಿ ನಾವು ಬೇಡಿಕೊಳ್ಳುವುದು ಅವಶ್ಯ. ಅನೇಕರು ಪ್ರಾರ್ಥಿಸುತ್ತಾರೆ, ಹೇಗೆ ದೇವರೇ ನಾನು ಪ್ರಾರ್ಥಿಸಿದ್ರೆ ನಡೆಯುತ್ತದೆ, ದೇವರೇ ಇದು ನನಗೆ ಬೇಕು ಅಂದಾಗ ದೇವರು ಕೊಟ್ಟೇ ಬಿಡ್ತಾನೆ, ತಪ್ಪೇ ಇಲ್ಲ. ಆ ಪ್ರಾರ್ಥನೆ ತಪ್ಪಂತ ಹೇಳಿಲ್ಲ, ಆದರೆ ಆ ಪ್ರಾರ್ಥನೆಯನ್ನು ಸ್ವಲ್ಪ ಸೈಡ್ಗಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂತ ರಿಕ್ವೆಸ್ಟ್ ಮಾಡುವಂತ ಪ್ರಾರ್ಥನೆಯನ್ನ ನಾವು ಕಲಿಯಬೇಕಾಗಿರುವುದು ಅವಶ್ಯ. ಅಲ್ಲೇಲೂಯ ಕರ್ತನೇ. ಅದಕ್ಕೆ ವಾಕ್ಯ ಹೇಳ್ತಾರೆ, ನೀವು ತಾಳ್ಮೆಯಿಂದ ಬೇಡಿಕೊಳ್ಳಬೇಕು. ಫಿಲಿಪ್ಪನ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯವನ್ನ ಗಮನಿಸಿರಿ. 6ನೇ ವಾಕ್ಯ ಹೀಗೆ ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಯಾವುದರಲ್ಲಿ ಚಿಂತೆ ಮಾಡದೆ? ಚಿಂತೆ ಏನ್ ಮಾಡ್ತದೆ? ನಂಬಿಕೆಯನ್ನು ಕಡಿಮೆ ಮಾಡುತ್ತದೆ. ನಂಬಿಕೆ ಕಡಿಮೆ ಆಗಿದಾಗ ಧೈರ್ಯ ಹೊಂಟೋಗ್ಬಿಡ್ತದೆ. ಆದ ಕಾರಣ ಕರ್ತನು ಹೇಳ್ತಾ ಇದ್ದಾನೆ, ಯಾವ ಸಂಬಂಧವಾಗಿ ನೀನು ಚಿಂತೆ ಮಾಡಬೇಡ. ಹಲ್ಲೆಲೂಯ. ಯಾವ ಸಂಬಂಧವಾಗಿ ನೀನು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಎಂಬುದಾದ ಪ್ರಾರ್ಥನೆ ಮಾಡಬೇಕು. ಏನ್ ಪ್ರಾರ್ಥನೆ ಮಾಡಬೇಕು? ಕೃತಜ್ಞತಾ ಸ್ತುತಿ ಪ್ರಾರ್ಥನೆ. ಈಗ ನಿಮ್ಮನ್ನ ಕೇಳ್ತೀನಿ, ದೇವರು ಎಷ್ಟು ಉಪಕಾರ ಮಾಡಿದ್ರಲ್ಲ, ಇಲ್ಲಿ ನಮ್ಮಲ್ಲಿ ಎದೆಯಲ್ಲಿ ಕೈ ಇಟ್ಕೊಳ್ಳೋಣ. ದೇವರೇ, ನನಗೆ ಮಾಡಿದಂಥ ಎಲ್ಲ ಉಪಕಾರಕ್ಕಾಗಿ, ಎಲ್ಲ ಸಹಾಯಕ್ಕಾಗಿ ನಾನು ತಪ್ಪದೆ ಕೃತಜ್ಞತಾ ಪ್ರಾರ್ಥನೆಯನ್ನ ನಾನು ಮಾಡುತ್ತಾ ಇದ್ದೀನಿ ಅಂತ ಹೇಳುವವರು ಇದ್ರ ಒಳಗಡೆ ಉಂಟಾ? ಒಂದು ಕೃತಜ್ಞತೆನ ತಪ್ಪಿಲ್ಲಪ್ಪ, ನೀನು ಮಾಡಿದಂಥ ಎಲ್ಲದಕ್ಕೂ ಕೂಡ ನಾನು ಕೃತಜ್ಞತೆ ಹೇಳಿ 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 ಪ್ರಾರ್ಥಿಸುತ್ತಾ ಬರ್ತಾ ಇದ್ದೀನಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕೃತಜ್ಞತೆಯನ್ನ ದೇವರಿಗೆ ನಾವು ಸಲ್ಲಿಸಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಸತ್ಯ ವೇದವು ನಮಗೆ ಹೇಳಿಕೊಂಡು, ನಮಗೆ ಒಂದು ಆಶೀರ್ವಾದ ಬಂದ ಕೂಡಲೇ ಆ ಆಶೀರ್ವಾದದಲ್ಲಿ ಮಜಾ ಮಾಡಿಬಿಡ್ತೇವೆ. ಆಮೇಲೆ ಅದು ಹೊಂಟೋಗಿ ಇನ್ನೊಂದು ಚಿಂತೆ ಬಂದ್ರೆ, ಅಪ್ಪ ಎಲ್ಲಿದ್ಯಾ? ಹಲ್ಲೆಲೂಯ. ಅಪ್ಪ ಕೊಟ್ಟಿಯಲ್ಲ, ಸ್ತೋತ್ರ. 3 ಹೊತ್ತು ಊಟ ನಮಗೆ ಸಿಗ್ತಾ ಇದೆ, ಅನೇಕರಿಗೆ ಸಿಗ್ತಾ ಇಲ್ಲ. ಗೊತ್ತಾ ನಿಮಗೆ? 3 ಹೊತ್ತು ಊಟ ಇಲ್ಲಿ ಯಾರಿಗೆ 3 ಹೊತ್ತು ಊಟ ಸಿಗಲಿಲ್ಲ? ಬಟ್ಟೆ ಹಾಕೋದಕ್ಕೆ ಬಟ್ಟೆ ಇಲ್ಲ, 3 ಹೊತ್ತು ಊಟ ಸಿಗ್ತದೆ, ಒಳ್ಳೆ ಬಟ್ಟೆ ನಮಗೆ
ಸಿಗ್ತದೆ. 3 ಹೊತ್ತು ಊಟ ಸಿಕ್ಕಿದಂತ ಅನೇಕರ ಜೀವಿತದಲ್ಲಿ 1 ಹೊತ್ತು ಊಟ ಮಾಡುವುದಿಗೆ ಶರೀರದಲ್ಲಿ ಸುಖ ಇಲ್ಲ ಸರ್. 3,000 ಜನರಿಗೆ ಊಟ ಹಾಕ್ಬೋದು ಒಂದು ದಿವಸಕ್ಕೆ, ಅವನಿಗೆ ಅಷ್ಟು ರೊಕ್ಕ ಐತಿ. ಆದ್ರೆ ಒಂದು ವಡೆ ತಿನ್ನುವುದಿಗೆ ಅವನಿಗೆ ಶರೀರದಲ್ಲಿ ಆರೋಗ್ಯ ಇಲ್ಲ. ಡಾಕ್ಟರ್ ಹೇಳ್ಬಿಡ್ತಾನ, ರಾಗಿ ಕೂಳು ಕುಡಿಬೇಕು, ಅದು ತಿಳಿವಾಗಿ ಕುಡಿಬೇಕು. ಗಟ್ಟಿಯಾಗಿ ಕುಡಿದ್ರೆ ರಂಡಕ್ 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 ಸೋಗಯ್ಯ, ನೀವು ಹೋಗಯ್ಯ, ಹೋಗ್ಬಿಡ್ತೀಯ. ರೊಕ್ಕ ಐತಿ, ಬಂಗಾರ ಐತಿ, ಎಲ್ಲ ಸೊತ್ತೈತಿ, ಸಂಪತ್ತಿದೆ, ಆಸ್ತಿ ಇದೆ. ಆದರೆ ಒಂದೊತ್ತು ಊಟ ಮಾಡುವುದಕ್ಕೆ ಅವನಿಗೆ ಶರೀರದಲ್ಲಿ ಆರೋಗ್ಯ ಇಲ್ಲ. ಅದರ ಕರ್ತನು ನಮಗೆ 3 ಹೊತ್ತು ಊಟ ಮಾಡುವುದಕ್ಕೆ ಆಶೀರ್ವಾದ, ಒಳ್ಳೆ ಬಟ್ಟೆ ಹಾಕುವುದಕ್ಕೆ ಆಶೀರ್ವಾದ. ಇದಕ್ಕೆ ಯಾರಾದರೂ ಕೃತಜ್ಞತೆ ಹೇಳಿದಿರಾ? ನಿಮ್ಮ ಚಿಂತೆ ಏನೇ ದೊಡ್ಡದು, ತಲೆ ಇಷ್ಟು ದೊಡ್ಡದಾಗ್ಬಿಡ್ತದೆ. ದೇವರು ಹೇಳ್ತಾರ, ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ. ಚಿಂತೆ ಮಾಡಿ ಮಾಡಿ ಓ ಚಿಂತೆ ಮಾಡಿ ತಮ್ಮ, ಚಿಂತೆ ಮಾಡಬೇಡ ತಮ್ಮ, ಚಿಂತೆ ಮಾಡಬೇಡ. ಓ ತಂಗಿ, ಚಿಂತೆ ಮಾಡಬೇಡ. ದೇವರು ಹೇಳ್ತಾ ಇದ್ದಾನೆ, ಚಿಂತೆ ಮಾಡದೆ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಸಕಲ ವಿಷಯದಲ್ಲಿ ದೇವರಿಗೆ ಮಾಡಬೇಕಾಗಿರುವುದು ಚಿಂತೆಯಲ್ಲ, ನಿನಗೆ ಮಾಡಿದಂಥ ಕೃತ್ಯಗಳಿಗೆ ಆತನಿಗೆ ಕೃತಜ್ಞತಾ ಸ್ತುತಿಯನ್ನ ಸಮರ್ಪಿಸಿದರೆ ಸಾಕು. ಮುಂದೆ ಬರುವಂತ ಆಶೀರ್ವಾದ ಆಟೋಮೆಟಿಕ್ ಆಗಿ ಬಂದು ನಿನ್ನ ಮುಂದೆ ನಿಲ್ಲುತ್ತದೆ. ಅಲ್ಲೇಲೂಯ. ಫಸ್ಟ್ ಪ್ರಾರ್ಥನೆ ಕೃತಜ್ಞತಾ ಪ್ರಾರ್ಥನೆ. 2ನೇ ಪ್ರಾರ್ಥನೆ ಅಲ್ಲಿ ಹೇಳ್ತಾ ಇದೆ, ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡಬೇಕಂತ. ವಿನಂತಿ, ವಿಜ್ಞಾಪನೆ, ಬೇಡಿಕೊಳ್ಳುವುದು, ರಿಕ್ವೆಸ್ಟ್ ಮಾಡಿಕೊಳ್ಳುವುದು, ಕೈಂಡ್ಲಿ ಆಗಿ ಪ್ರೇಯರ್ ಮಾಡುವುದು, ಹಂಬಲ್ ಆಗಿ ದೇವರ ಸಮ್ಮುಖದಲ್ಲಿ ನಾವು ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿ. ಇಲ್ಲಿ ಕೃತಜ್ಞತೆ ಹೇಳು, ಅಲ್ಲಿ ಹಂಬಲ್ ಆಗಿ ಅಪ್ಪ. ಪೇತ್ರರು ಹೇಳ್ತಾದ್ರೆ, ಮುಳುಗಿ ಹೋಗ್ತೇನೆ ಡ್ಯಾಡಿ, ದರ್ಶನ ಐತಿ, ಎಲ್ಲ ನನಗೆ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಮುಂದಿದೆ, ಆದರೆ ಈ ಸಂದರ್ಭದಲ್ಲಿ ನಾನು ಮುಳುಗಿ ಹೋಗುತ್ತೇನೆ ಅಪ್ಪ, ಹೆಂಗಾದ್ರೂ ನನ್ನ ಕಾಪಾಡಿ ಎಂಬುದಾಗಿ ಹೇಳಿದಾಗ ದೇವರು ಕೈ ಹಿಡಿದು ಅವನನ್ನು ದೋಣಿ ಹತ್ತಿಸಿದರು, ಅವನ ಸ್ಥಾನದಲ್ಲಿ ನಿಲ್ಲಿಸಿದರು, ಅವನ ಮನೆಯನ್ನು ಆಶೀರ್ವದಿಸಿದರು, ಅವನ ದರ್ಶನವನ್ನು ನೆರವೇರಿಸಿದರು. ಕುರುಡ ಬಿಚ್ಚಕಾರನು ಕೂಗ್ತಾ ಇದ್ದಾನೆ, ದೇವರನ್ನ ಕರೀತಾ ಇದ್ದಾನೆ, ದೇವರೇ ದೇವರೇ ಎಂಬುದಾಗಿ. ಅಲ್ಲಿ ಅಡ್ಡಿಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಹಿಂಗೆ ಮಾಡೋದು, ಪ್ರಾರ್ಥನೆ ಹಿಂಗೆ ಮಾಡೋದು, ದೇವರನ್ನ ಹೀಗೆ ಕರೆಯುವುದು, ಅವರವರ ಆಲೋಚನೆ ಹೇಳಬಹುದಾಯಿತು. ಪ್ರಾರ್ಥನೆ ಕೂಡ ನಿಮ್ಮ ಮನಸ್ಸಿಗೆ ಬಂದಂಗೆ ಅನೇಕರು ಮಾಡಕ್ಕೆ ಬಿಡುವುದಿಲ್ಲ. ಹಿಂಗೆ ಮಾಡಬೇಕಾ ಪ್ರಾರ್ಥನೆ, ಹೀಗೆ ಮಾಡಬೇಕಾ ಪ್ರಾರ್ಥನೆ, ನಿನಗೆ ಪ್ರಾರ್ಥನೆ ಕಲಿತುಕೊಟ್ಟವನು ಅಲ್ಲೇ, ಹೀಗೆ ಮಾಡಿ ಸುಳ್ಳೆ ಪ್ರಾರ್ಥನೆ ಮಾಡಬೇಡ ಅಂತ ಅವನನ್ನು ಯಾರನ್ನ ಹೇಳ್ತಾರಲ್ಲ, ಕುರುಡ ಬಿಚ್ಚಕಾರನ ಹೇಳ್ತಾ ಇದ್ದಾರೆ. ಇವರ ಬುದ್ಧಿಯಲ್ಲಿ ಅವನಿಗೆ ಹೇಳ್ತಾ ಇದ್ದಾರೆ. ಅವನು ಬಿಟ್ಟಿಲ್ಲ, ಇವರು ತಡೆ ಮಾಡ್ತಾ ಇದ್ದಾರೆ. ಇವರು ತಡೆ ಮಾಡಿದ್ರು ಕೂಡ ಮತ್ತಷ್ಟು ಅವನು ಕೂಗ್ತಾ ಇದ್ದಾರೆ, ದೇವರೇ ನನ್ನ ಹೃದಯದ ಕೂಗನ್ನ ಕೇಳುವವನೇ, ನನಗಾಗಿ ನಿಂತು ಅದ್ಭುತ ಮಾಡುವಂತ ದೇವರೇ, ನನ್ನ ಜೀವಿತದಲ್ಲಿ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ಕೊಡುವಂತ ದೇವರೇ, ನನ್ನ ಕರುಣಿಸಪ್ಪ ಅಂತಾಗ ದೇವರು ನಿಂದು ಅವನ ಕಣ್ಣುಗಳನ್ನು ತೆರೆದು ಅವನ ಕತ್ತಲೆಯ ಜೀವಿತವನ್ನು ಬೆಳಕಾಗಿ ಬದಲಾಯಿಸಿ ಅಲ್ಲಿ ನಿಂತವರಿಗೆ ಬೆರಗನ್ನು ಹುಟ್ಟಿಸುವಂತೆ ದೇವರ ಅದ್ಭುತ ಮಾಡಿದರು. ಹೋಗು, ನಿನ್ನ ಅಪ್ಪವನ್ನು ಕೂಗೋದಿಗೆ ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ರೆಗ್ಯುಲೇಷನ್. ಏನು ರೂಲ್ಸ್ ರೆಗ್ಯುಲೇಷನ್ ಏನೋ ಒಂದು ಬರ್ತಾ ಇಲ್ಲ ಬಿಡಿ. ಅಲ್ಲೇಲೂಯ. ನಿನ್ನ ಮನಪೂರ್ವಕವಾಗಿ ನಿನ್ನ ಹೃದಯದ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಹೆಂಗ್ ಕೂಗ್ಬೇಕೋ ಆತನ ಕರೆಯಪ್ಪ, ಆತ ನಿಲ್ತಾನೆ. ಇವರೆಲ್ಲ ಅಡ್ಡಿ ಬಿಡ್ತಾರೆ, ಹಿಂಗಲೇ ಹಂಗಲೇ ಹೋಗಲೇ, ನಿನಗೇನು ಗೊತ್ತು, ನನ್ನ
ಮುಖ ನೋಡಿ ಪ್ರೀತಿಸುವನಲ್ಲ ನನ್ನ ದೇವರು, ನನ್ನ ಹೃದಯ ನೋಡಿ ಪ್ರೀತಿಸುವ. ನನ್ನ ಹೃದಯ ಆತನ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಸೊ ಕರ್ತನ ಹೇಳ್ತಾ ಇದ್ದಾನೆ 7ನೇ ವಾಕ್ಯ, ಈ ರೀತಿಯಾಗಿ ನೀನು ಪ್ರಾರ್ಥಿಸುವುದಾದರೆ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಸಮರ್ಪಿಸಿ ಪ್ರಾರ್ಥಿಸಿ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸುವಾಗ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಜನೆಗಳನ್ನು ಕ್ರಿಸ್ತು ಯೇಸು ಕ್ರಿಸ್ತನಲ್ಲಿ ಕಾಯುವುದು. ಎಲ್ಲ ಗ್ರಹಿಕೆಯನ್ನು ಮೀರುವಂತ ಒಂದು ಸಮಾಧಾನ. ಹಲ್ಲೆಲೂಯಾ. ಒಂದು ಸಾಂಗ್ ಬರ್ತಾರಲ್ಲ, ನಿಮಗೆ ಬಂದ್ರೆ ಹಾಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನವೇ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರವೇ, ಎಲ್ಲ ಗ್ರಹಿಕೆಗೂ ಮೇಲಾದ ಸಮಾಧಾನವೇ, ಎಲ್ಲ ಶಕ್ತಿಗೂ ಮೇಲಾದ ಅಧಿಕಾರವೇ, ತೋಳದಂತ ಕೊಳವನ್ನೇ ಅಗಿಯದಂತ ಬಾವಿಯನ್ನು ಕಣ್ಣದಂತ ಮನೆಯನ್ನು ನನಗೆ ಕೊಡುವೆರಿ. ನಾ ತೋಳದಂತ ಕೊಳವನ್ನು ಅಗಿಯದಂತ ಬಾವಿಯನ್ನು ಕಣ್ಣದಂತ ಮನೆಯನ್ನು ನನಗೆ ಕೊಡುವೆರಿ. ಕೂಡಲು ಕೆಳವಿ ದೇವರ ಮೇಲೆ ಹೊರತಿರುವೆ, ಅಲ್ಲಿರಂತೆ ಕೂಡಲು ಕೆಳವಿ ರೆಕ್ಕೆಗಳ ಮೇಲೆ ಹೊರತಿರುವೆ. యేసయ్య 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 ನನ್ನ ಸಮಾಧಾನವೇ, యేసయ్య యేసయ్య యేసయ్ಯ ನನ್ನ ಅಧಿಕಾರವೇ. ಹಲ್ಲೆಲೂಯಾ. ಎಲ್ಲಿ ತನಕ ಆಲೋಚನೆ ಮಾಡದೇ ಇದ್ದಂಥ ಸಮಾಧಾನ, ಏನು ಯೋಚನೆ ಮಾಡದೇ ಇದ್ದಂಥ ಸಮಾಧಾನ, ಎಲ್ಲ ಗ್ರಹಿಕೆಯನ್ನ ಮೀರುವಂಥ ಸಮಾಧಾನ. ನೋಡ್ರಿ, ಅಲ್ಲಿ ಯಾಯಿರ ಅನ್ಕೊಂಡಿಲ್ಲ, ಹೆಂಗೋ ದೇವರನ್ನ ಕರ್ಕೊಂಡು ಹೋಗಿಲ್ಲ. ಆದರೆ ಯಾಯಿರ ಅವನ ಹೆಂಡತಿ ದೇವರು ಅವರ ಜೀವಿತದಲ್ಲಿ ಮಾಡಿದಂಥ ಅದ್ಭುತನ ನೋಡಿ ಬೆರಗಾದರಂತೆ. ಫಿಲಿಪ್ಪನು ಅವನ ಮೂಲಕ ಸಮಾರಿಯರು ದೇಶದವರು ಅವನ ಮೂಲಕ ದೇವರು ಮಾಡಿದಂತ ಅದ್ಭುತಗಳನ್ನು ನೋಡಿ ಬೆರಗಾದರಂತೆ. ಅಲ್ಲಿ ಸಾಮಾನ್ಯ ಜನರು ಮಾತ್ರ ಅಲ್ಲ, ಅಲ್ಲಿ ಮಂತ್ರವಾದಿಗಳು ಸಹ ಫಿಲಿಪ್ಪನ ಮೂಲಕ ದೇವರು ಮಾಡಿದಂತ ಅದ್ಭುತ ಸೂಚಕ ಕಾರ್ಯಗಳನ್ನು ನೋಡಿ ಬೆರಗಾದರು. ಅಲೋ ಸರ್, ಸಾಮಾನ್ಯವಾದ ವ್ಯಕ್ತಿ ಫಿಲಿಪ್ಪನು, ಸಾಮಾನ್ಯವಾದ ವ್ಯಕ್ತಿ ಫಿಲಿಪ್ಪನು. ಊಟ ಪಡಿಸುವವನು, ಸಾಂಬಾರ್ ನೀಡುವವನು, ಅನ್ನ ನೀಡುವಂತವನು, ಜ್ಯೂಸ್ ನೀಡುವಂತವನು, ಚಾಯ್ ನೀಡುವಂತವನು ಫಿಲಿಪ್ಪನು. ಇವನ ಜೀವಿತದಲ್ಲಿ ಇಂದ ಬೆರಗಾಗುವಂತ ಅದ್ಭುತ ಸೂಚಕ ಕಾರ್ಯಗಳು ಇವನ ಜೀವಿತದಲ್ಲಿ ದೇವರು ನಡೆಸುವುದಕ್ಕೆ ಸಾಧ್ಯನಾ? ಎಲ್ಲ ಗ್ರಹಿಕೆಗೂ ಮೀರುವಂತ ಅದ್ಭುತವನ್ನ ನಿನ್ನ ನನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕಿಲ್ಲ. ಆತನಿಗೆ ಅಸಾಧ್ಯವಾದದ್ದು ಒಂದಿಲ್ಲ, ಆತನಿಗೆ ಅಸಾಧ್ಯವಾದದ್ದು ಒಂದಿಲ್ಲ. ದೇವರಿಂದ ಆಗಲ್ಲ ಅಂತ ಯಾರ್ಯಾರು ಎಲ್ಲೆಲ್ಲೋ ಓಡುತ್ತಾರೆ. ಹಲ್ಲೆಲೂಯಾ. ನಿನ್ನ ಯೋಚನೆಯಲ್ಲಿ ಕೇಳುವುದು ಮಾತ್ರ ಅಲ್ಲ, ನಿನ್ನ ಮನಸ್ಸಿನ ಆಲೋಚನೆಯಲ್ಲಿ ಕೇಳುವುದು ಮಾತ್ರ ಅಲ್ಲ, ನಿನ್ನ ಗ್ರಹಿಕೆಗೆ ಮೀರುವಂತ ಅದ್ಭುತ ಸೂಚಕ ಕಾರ್ಯಗಳನ್ನು ತನ್ನ ಸಮಾಧಾನದ ಮೂಲಕ ದೇವರು ನಿನಗೂ ನನಗೆ ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಾಧಾನವು ಎಂಥದ್ದು ಅಂತ ಕೇಳುವುದಾದರೆ ನದಿಯಾಗಿ ಇಳಿದು ಬರ್ತದಂತೆ. ಹೇಗೆ? ನದಿಯಾಗಿ ಇಳಿದು ಬರುವಂಥದ್ದು ಆತನ ಸಮಾಧಾನ ಎಂಬುದಾಗಿ ವಾಕ್ಯ ಹೇಳ್ತಾ ದೇವರು ಹೇಳ್ತಾ ಇದ್ದಾರೆ. ನಾನು ತಾನೇ ಸಮಾಧಾನ ಪ್ರಭು,
ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ಉಂಟು ಮಾಡಿದವು ನಾನು ತಾನೇ, ಪಾತಾಳವು ಮುತ್ತಿವು ಎಲ್ಲವೂ ನನ್ನನ್ನು ತಾನು ಒಡೆಯನು ಎಂಬುದಾಗಿ ಹೇಳಬೇಕಾಯ್ತಿ. ಈ ಎಲ್ಲ ನಾಮಕ್ಕಿಂತ ಮೇಲಾದ ನಾಮವುಳ್ಳದಂತ ನಾನು ಹೇಳುತ್ತೇನೆ, ನಾನೇ ಸಮಾಧಾನ ಪ್ರಭು, ನನ್ನ ಸಮಾಧಾನವೇ ನಿನಗೆ ಕೊಡುತ್ತೇನೆ. ಅಲ್ಲೇಲೂಯ. ಆತನು ಸಂಪೂರ್ಣನಯ್ಯ, ಆತನು ಪರಿಪೂರ್ಣನಯ್ಯ. ಆತನ ಕೃಪೆಯಿಂದಲೇ ನಾವು ಪರಿಪೂರ್ಣ ಮೇಲೆ ಪರಿಪೂರ್ಣ ಹೊಂದಿಕೊಳ್ಳಕ್ಕೆ ಸಾಧ್ಯ. ಆತನು ಹೇಳ್ತಾ ಇದ್ದಾನೆ, ನಿನ್ನ ಗ್ರಹಿಕೆಯನ್ನ ಮೀರುವಂತ ಸಮಾಧಾನವನ್ನು ನಾನು ಕೊಡುತ್ತೇನೆ. ಸಮಾಧಾನವನ್ನ ದೇವರು ಕೊಡುವಾಗ ಅದು 3 ಆಶೀರ್ವಾದಗಳನ್ನ ಕೊಡುತ್ತಾರೆ. ಒಂದು ಜಯದ ಆಶೀರ್ವಾದ. ಏನ ಆಶೀರ್ವಾದ? ಶತ್ರುವಿನ ಮೇಲೆ ಜಯದ ಆಶೀರ್ವಾದ. ಎರಡನೇದಾಗಿ ಉತ್ಸಾಹದ ಆಶೀರ್ವಾದ. ಮೂರನೇದಾಗಿ ಒಳ್ಳೆ ಗುಣಾದಿಶಗಳು ನಮ್ಮಲ್ಲಿ ತುಂಬಿಕೊಳ್ಳುವಂತೆ ಮಾಡುವಂತ ಆಶೀರ್ವಾದ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಈ ಉತ್ಸಾಹದ ಆಶೀರ್ವಾದ ತುಂಬಾ ಅವಶ್ಯ. ಈ ಉತ್ಸಾಹದ ಆಶೀರ್ವಾದ ಬಂದ ಕೂಡಲೇ ಯಾರು ಏನು ಹೇಳಿದ್ರು ಕೂಡ ಕಿವಿ ಏನಾಗ್ಬಿಡ್ತದೆ ಗೊತ್ತಾ? ಸುನ್ನತಿ ಆಗ್ಬಿಡ್ತಾರೆ. ಹಿಂಗೆ ಹೇಳ್ಬಿಟ್ಟವಲ್ಲ, ಹೇಳಿ ನಮಗೇನೈತಿ? ಉತ್ಸಾಹದ ಆತ್ಮ ನಮ್ಮ ಒಳಗಡೆ ಬಂದ್ರೆ ಈ ಕಿವಿಯಾಗಿ ಕೇಳಿ ಇವು ಕಿವಿಯಾಗಿ ಬಿಟ್ಬಿಡ್ತೀವಿ. ಮಾತಾಡುವವರು ಮಾತಾಡಲಿ, ಹೇಳುವನು ಹೇಳು. ನನಗೇನೈತಿ? ನಮ್ಮೂರಾಗ ಹೇಳ್ತದ್ರೆ, ಸೂರ್ಯನ ನೋಡಿ ನಾಯಿ ಬಗಳಿದ್ರೆ ಸೂರ್ಯನೇನು ಕರಿ ಕಂಬಳಿ ಆಗ್ಬಿಡ್ತಾವನ? ಅಲೋ, ಸೂರ್ಯನ ನೋಡಿ ನಾಯಿ ಬಗಳಿದ್ರೆ ಸೂರ್ಯನಿಗೆ ಬೆಳಕು ಕಡಿಮೆ ಆಗ್ಬಿಡ್ತದಲ್ಲ? ಇದ್ಲ, ಏ ದೇವ್ರೆ, ನೀ ನನ್ನ ಸೃಷ್ಟಿ ಮಾಡಿದಿ, ಈ ನಾಯಿ ನನ್ನ ನೋಡಿ ಬೊಗಳ್ತದ, ಬೊಗಳ್ಯಲೆ ಬೊಗಳ್ಳಿ. ಇನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೊಗಳಿದ್ರೆ ಹೌದು, ಈಗ ಸೂರ್ಯನಲ್ಲಿ ಹೊರಗಡೆ ಹೋಗಬಾರ್ದಂತ, ಕ್ಯಾಪ್ ಹಾಕ್ಕೊಂಡು ಹೋಗ್ಬೇಕಂತ, ಛತ್ರಿ ಇಟ್ಕೊಂಡು ಹೋಗ್ಬೇಕಂತ. ಇಲ್ಲದಿದ್ರೆ ಎಲ್ಲರಿಗೂ ಸ್ಟ್ರೋಕ್ ಬರ್ತದಂತೆ. ಅಲ್ಲೇಲೂಯ. ಸೂರ್ಯನೇ, ನೀನು ನನಗೆ ಸ್ಟ್ರೋಕ್ ಕೊಡ್ತಿ, ನಾನು ನಿನ್ನ ದೂಷಿಸುತ್ತೇನೆ. ದೂಷಿ ಏನಾಯ್ತಿ? ಅದಕ್ಕೆ ಹೋಗಿ ಹೋಗಿ ಮತ್ತೆ ಬಿಸಿಲಲ್ಲಿ ನಿಂತ್ಕೊಂಡು ದೂಷಿ ತಿಡಿರಂಗ ಕೈ ಕಾಲ ಆಡುತ್ತದ. ನಗ 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 ನಗ. ಅಲ್ಲೇಲೂಯ. ಯಾರು ಏನು ಹೇಳಿದ್ರೆ ಏನೈತಿ? ಉತ್ಸಾಹದ ಆತ್ಮನು ಒಳಗೆ ಬಂದಾಗ ಕಿವಿ ಸುನ್ನತಿ ಆಗಿರ್ತದೆ. ಬಂದು ಮಾತಾಡ್ರಪ್ಪ, ಮಾತಾಡ್ರಿ, ನಮಗೇನಾಯ್ತಂತ. ಅಲ್ಲೇಲೂಯ. ಅದು ಉತ್ಸಾಹದ ಆತ್ಮ ಬಂದಾಗ ಆತ್ಮದಲ್ಲಿ ಮಾತ್ರ ಅಲ್ಲ, ಶರೀರದಲ್ಲಿ ಬಲ. ಉತ್ಸಾಹದ ಆತ್ಮ ಬಂದಾಗ ಶರೀರವು ಏನಾಗ್ತದೆ? ಫುಲ್ ಸ್ಟ್ರಾಂಗ್ ಆಗ್ತದೆ. ಆತ್ಮವು ಏನಾಗುತ್ತದೆ? ಫುಲ್ ಸ್ಟ್ರಾಂಗ್ ಆಗ್ತದೆ. ಕರ್ತನು ಅದನ್ನ ಈ ತಿಂಗಳು ಕೊಡುತ್ತೀನಿ ಅಂತಾನೆ. ಅಲ್ಲೇಲೂಯ. ಶರೀರದಲ್ಲಿ ಸ್ಟ್ರಾಂಗ್, ಅಲ್ಲೇಲೂಯ. ಆತ್ಮದಲ್ಲಿ ಉತ್ಸಾಹ. ಯಾವುದಕ್ಕೂ ಕೂಡ ನೀವು ಬಿದ್ದು ಹೋಗೋದಿಲ್ಲ, ಯಾವುದಕ್ಕೂ ಕೂಡ ಏನಾಗುವುದಿಲ್ಲ, ಸೊತ್ತು ಹೋಗುವುದಿಲ್ಲ ಅಂತ ಆತ್ಮನ ಕೊಡ್ತಾನಂದ. ರೈಟ್. ಇದೆಲ್ಲ ನಾವು ಹೊಂದಿಕೊಳ್ಬೇಕಂದ್ರೆ ಸಮಯ ಆಯಿತು, ನನ್ನ ಪ್ರಸಂಗ ಮುಗಿಸ್ಬೇಕಾಯಿತು. ಆದರೆ ಒಂದು ಹೇಳ್ಬಿಡ್ತೀನಿ, ಇದೆಲ್ಲ ಹೊಂದಿಕೊಳ್ಬೇಕಂದ್ರೆ ನೀವು ನಾನು ಏನು ಮಾಡಬೇಕು ಅನ್ನುವುದನ್ನು ಇಸ್ರಾಯೇಲರ ಜನರ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ಹೇಳಿ ನಾನು ಮುಗಿಸಲಿಕ್ಕೆ ಬಯಸುತ್ತೇನೆ. 1 ಸಾಮುವೇಲ್ ಪುಸ್ತಕ 7ನೇ ಅಧ್ಯಾಯ 8ನೇ ವಾಕ್ಯ 9ನೇ ವಾಕ್ಯ ಓದೋಣ. ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ಇಸ್ರಾಯೇಲರು ಒಂದು ಭಯ ಬಂತು, ಬಹಳವಾಗಿ ಭಯಪಟ್ಟು. ಯಾರು? ದೇವ ಜನ, ಅನೇಕ ಅದ್ಭುತಗಳನ್ನು ನೋಡಿದಂಥ ಜನ, ಅನೇಕ ಅದ್ಭುತಗಳನ್ನು ದೇವರಿಂದ ಹೊಂದಿಕೊಂಡಿದ್ದಂಥ ಜನ, ಶೂರರು ಆಗಿರುವಂಥ ಜನ, ಒಬ್ಬನು 1000 ಮಂದಿಗೆ ಸಮಾನ ಎಂಬುದಾಗಿ ಹೇಳಿಸಿಕೊಂಡಂಥ ಜನ ಈಗ ಬಹಳವಾಗಿ ಭಯಪಟ್ಟು, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಸುಮ್ಮನಿರಬೇಡ ಏನು ಟ್ರಾನ್ಸ್ಲೇಟ್ ಮಾಡವರಪ್ಪ? ಅಲ್ಲೇಲೂಯ. ಪಾಸ್ಟ್ರ, ಸುಮ್ಮನಿರಬೇಡ, ನನಗೋಸ್ಕರ ಪ್ರಾರ್ಥನೆ ಮಾಡು ಅಂದಿರಿ. ಈಗ ಸಮುವೇಲ್ ಪ್ರವಾದಿ ಹತ್ರ ಇವರು ಹೋಗಿ, ಸಮುವೇಲ ಸುಮ್ಮನೆ ಇರಬೇಡ, ನಮಗೋಸ್ಕರ ಪ್ರಾರ್ಥನೆ ಮಾಡು ಹಂಗ ಹೇಳಿದ್ರ? ಹಂಗೆ ಹೇಳಿಲ್ಲ, ಅದು ಟ್ರಾನ್ಸ್ಲೇಟ್ ತಪ್ಪಾಗಿದೆ. ಅವರು ಅಲ್ಲಿ ಹೋಗಿ ಸಮುವೇಲ, ಅಯ್ಯ
ಫಿಲಿಷ್ಟಿಯರು ನಮ್ಮ ಮೇಲೆ ಬರುವುದು ನಮಗೆ ಭಯಂಕರ ಭಯವಾಗಿದೆ. ಇದರಿಂದ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಹೆಂಗಾದ್ರೂ ನಮಗೆ ಬೇಡಿಕೊಳ್ಳು, ಉತ್ತರವು ಸಿಕ್ಕುವ ತನಕ ಬಿಡಬೇಡಯ್ಯ, ಎಡೆಬಿಡದೆ ಪ್ರಾರ್ಥಿಸಯ್ಯ. ದೇವರು ಸದುತ್ತರವನ್ನು ದಯಪಾಲಿಸುವ ತನಕ ಪ್ರಾರ್ಥಿಸಯ್ಯ. ಹಲ್ಲೆಲೂಯ. ಎಡೆಬಿಡದೆ ಪ್ರಾರ್ಥಿಸು. ತಮಿಳಲ್ಲಿ ತುಂಬ ಚೆನ್ನಾಗಿದೆ. ಅದನ್ನ ಸರಿ ವಾಕ್ಯ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ತೋರಿಸ್ಕೊಡ್ತೇನೆ. ಒಂದು ಸಮುದಾಯ ಅದೇ ಎಡೆಬಿಡದೆ ಓಯಾಮಲ್ ಸ್ವಲ್ಪ ಕೂಡ ನೀವು ಪ್ರಾರ್ಥನೆಯನ್ನ ನಿಲ್ಲಿಸಬಾರದು. ಸ್ವಲ್ಪ ಕೂಡ ಪ್ರಾರ್ಥನೆಯನ್ನ ನಿಲ್ಲಿಸಬಾರದು. ವಯಾಮ ಎಡೆಬಿಡದೆ ನಮಗಾಗಿ ಹೆಂಗಾದ್ರೂ ವಿಜ್ಞಾಪನೆ ಮಾಡಯ್ಯ, ನಮಗಾಗಿ ಹೆಂಗಾದರೂ ಪ್ರಾರ್ಥನೆ ಮಾಡಯ್ಯ ಅಂತ ಕೇಳಿದರು. 9ನೇ ವಾಕ್ಯ. ಆಗ ಸಮುವೇಲನು ಹಾಲು ಕುಡಿಯುವ ಕುರುಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಸದುತ್ತರವನ್ನ ದೇವರು ಉತ್ತರವು ಕೊಡುವಂತ ದೇವರು ಪ್ರಾರ್ಥನೆಯನ್ನ ಕೇಳುವಂತ ದೇವರು ಮಾತ್ರ ಅಲ್ಲ, ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ಹೇಳಿ, ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಸುಮ್ಮನೆ ಇರುವಂತ ದೇವರು ಮಾತ್ರ ಅಲ್ಲ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ಅದಕ್ಕೆ ದೇವರು ಹೇಳಿದ, ಕರೆ ನನ್ನನ್ನು ಪ್ರಾರ್ಥಿಸು, ನಾನೇನ್ ಮಾಡ್ತೀನಿ, ನಿನಗೆ ಸದುತ್ತರವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಉತ್ತರವು ಕೊಡುವಂತ ದೇವರು. ಆದರೆ ಅಲ್ಲಿ ನಡೆದಂತ ಘಟನೆ ನೀವು ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ಫಿಲಿಷ್ಟಿಯರು ತನಗೆ ವಿರುದ್ಧವಾಗಿ ಬರ್ತಾರಂತ ಇಸ್ರಾಯೇಲರು ಏನ್ ಮಾಡಿಲ್ಲ, ಅವರ ವಿಷಯದಲ್ಲಿ ಆ ರೀತಿಯಾಗಿ ನಡೀತದೆ ಎಂಬುದಾಗಿ ಆಲೋಚನೆ ಮಾಡಿಲ್ಲ. ಫಿಲಿಷ್ಟಿಯರು ಇಸ್ರಾಯೇಲ್ಗೆ ವಿರೋಧವಾಗಿ ಬರ್ತಾರಂತ ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ಫಿಲಿಷ್ಟಿಯರ ಸಂಗಡ ಇವರು ಏನಾಗಿದ್ರು, ಬೆರೆದಿದ್ದರು. ಇವರು ಸಂಗಡ ಅವರ ಸಂಗಡನೆ ಇದ್ದರು. ಇವರು ಕ್ಲೋಸ್ ಆಗಿದ್ದರು. ಇವರ ಸಂಗಡನೆ ಇದ್ದವರು ದಿಢೀರಂತ ಏನ್ ಮಾಡಿದ್ರು, ಅವರು ಶತ್ರುವಾಗಿ, ದ್ರೋಹಿಯಾಗಿ, ವೈರಿಯಾಗಿ ಇವರಿಗೆ ವಿರೋಧವಾಗಿ ಎದ್ದು ಬಂದರು. ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಸಂಗಡ ಇರುವವರು ದಿಢೀರಂತ ನಿಮಗೆ ವಿರೋಧವಾಗಿ, ವೈರಿಯಾಗಿ ಎದ್ದು ಬರ್ಬೋದು. ಅದಕ್ಕೆ ನೀವು ಆಶ್ಚರ್ಯಪಟ್ಟು ನೀವು ಕಳವಳಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇವರಿಗಾದರೂ ಫಿಲಿಷ್ಟಿಯರ ಅನ್ಯರ ವಿರುದ್ಧವಾಗಿ ಎದ್ದು ಬಂದರೆ ಪರವಾಗಿಲ್ಲ, ಸ್ನೇಹಿತರ ವಿರುದ್ಧವಾಗಿ ಎದ್ದು ಬಂದರೆ ಪರವಾಗಿಲ್ಲ, ಪಳಗಿದವರ ವಿರುದ್ಧವಾಗಿ ಎದ್ದು ಬಂದರೆ ಪರವಾಗಿಲ್ಲ. ದಾವೀದನಿಗೆ ಆತನು ಎತ್ತಿದಂತ ಸ್ವಂತ ಮಕ್ಕಳೇ ವಿರುದ್ಧವಾಗಿ ಎದ್ದು ಬಂದರು. ಹಲ್ಲೆಲೂಯ. ಪ್ರೈಸ್. ಅದಕ್ಕೆ ಕರ್ತನೆ ಹೇಳ್ತಾನೆ, ನಿನಗೆ ನಿನ್ನ ಕುಟುಂಬ ವಿರುದ್ಧವಾಗಿ ಎದ್ದು ಬರಬಹುದು, ನಿನ್ನ ಸ್ವಂತವು ವಿರುದ್ಧವಾಗಿ ಎದ್ದು ಬರಬಹುದು. ಅಯ್ಯೋ, ಅನ್ಯರು ಬಂದರೆ ಪರವಾಗಿಲ್ಲಪ್ಪ, ಸ್ವಂತ ಕುಟುಂಬ, ಸ್ವಂತ ಜನ ಜೊತೆ ಇದ್ದವರು ಹಿಂಗೆ ಮಾಡಿಬಿಟ್ರವ್ರೆ, ನಾನು ಏನ್ ಮಾಡಲಿ ಅಂತ ನೀನು ನಂಬಿಕೆಯನ್ನ ಬಿಟ್ಟು ಬಿಡಬೇಡ, ನೀನ್ ಧೈರ್ಯದಿಂದಿರು. ಹಲ್ಲೆಲೂಯ. ಇದೆಲ್ಲ ನಡೆಯಲ್ಲ ಅಂತ ಅಲ್ಲ, ಇದನ್ನ ನಡೆಯುತ್ತದೆ ಎಂಬುದಾಗಿ ಸತ್ಯ ವೇದದಲ್ಲಿ ಬರೆದಿದೆ. ಇದು ನಡೆದಿದೆ. ಜೊತೆ ಇದ್ದವರು ಕೂಡ ವೈರಿ ಆಗ್ಬೋದು. ಹಲ್ಲೆಲೂಯ. ಆದರೆ ಈಗ ಅಲ್ಲಿ ಅವರು ಏನ್ ಮಾಡಿ ದೇವರ ಸದುತ್ತರವನ್ನು ಹೊಂದಿಕೊಂಡ್ರು ಅಂತ ಹೇಳಿದ್ರೆ, ಈಗ ಅವರಿಗೆ ಹೇಳ್ತಾನೆ, ಯಾರಿಗೆ? ಇಸ್ರಾಯೇಲರಿಗೆ. ಸಮುವೇಲ್ ಪ್ರವಾದಿ 3ನೇ ವಾಕ್ಯ 4ನೇ ವಾಕ್ಯ ಓದ್ರಿ. 3ನೇ ವಾಕ್ಯ 4ನೇ ವಾಕ್ಯ ಓದಿದ್ರು. ಆಗ ಸಮುವೇಲನು ಅವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರುವುದಾದರೆ, ನೀನು ಯೆಹೋವನ ಬಿಟ್ಟಿ, ನೀನು ಫಿಲಿಷ್ಟಿಯರ ಸಂಗಡ ಏನ್ ಮಾಡಿದಿ, ಇಂಜೋರಾಗಿದ್ದಿ, ದೇವರ ಮೇಲೆ ಇರುವಂತ ನಂಬಿಕೆ ಬಿಟ್ಟಿ, ನೀನು ಮನುಷ್ಯರ ಮೇಲೆ ನಂಬಿಕೆಯನ್ನ ಹಿಡಿದುಕೊಂಡು ಅವರ ಕಾರ್ಯಗಳನ್ನ ಮಾಡ್ತಾ ಇದ್ದಿ, ಅವರ ಹತ್ರ ನೀನು ಇಂಜೋರ್ನಾಗಿದ್ದಿ. ನಿಮ್ಮ ಮಧ್ಯದಲ್ಲಿರುವ ಅಷ್ಟರೋತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ, ನಿಮ್ಮ ಮಧ್ಯದಲ್ಲಿ ಇರುವಂತಹ ಅಷ್ಟರೋತ್, ಫಿಲಿಷ್ಟಿಯರ ದೇವರುಗಳಾಗಿರುವಂತಹ ಅಷ್ಟರೋತ್ ಅನ್ಯ ದೇವರುಗಳನ್ನ ತೆಗೆದುಹಾಕಿ ಯೆಹೋವನ ಮೇಲೆ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿ, ಯೆಹೋವನ ಮೇಲೆ ಮನಸ್ಸಿಟ್ಟು ಆತನ ಒಬ್ಬನನ್ನೇ ಸೇವಿಸು ಅಂತ ಹೇಳಿದಾಗ, ಆಗ ಆತನು ನಿಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುತ್ತಾನೆ. ಪ್ರಾರ್ಥನೆ ಮಾಡಂದು ಮಾಡ್ತೀನಿ, ಬಟ್ ಬಿಡಬೇಕಾಗಿರುವುದನ್ನ ಬಿಡಬೇಕು.
ಹಲ್ಲೆಲೂಯ. ಅವಾಗ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುತ್ತಾರೆ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ ಅಂತ ಹೇಳಿದ. ಹಾಗೆ ಇಸ್ರಾಯೇಲರು ಬಾಳ್ ಅಷ್ಟರೋತ್ ದೇವತೆಗಳನ್ನು ತೆಗೆದುಹಾಕಿ ಯೆಹೋವನ ಒಬ್ಬನನ್ನೇ ಸೇವಿಸತೊಡಗಿದರು. ಆಮೆನ್, ಹಲ್ಲೆಲೂಯ. ಸೊ ವಿಗ್ರಹ ಆರಾಧನೆ ಅನ್ನುವಂಥದ್ದು ಬರೀ ವಿಗ್ರಹದ ಪೂಜೆಯಲ್ಲಿ ಮಾತ್ರ ಅಲ್ಲ. ನಾವು ತಾನೇ ಯಾವಾಗಲೂ ಅದನ್ನು ಬಿಟ್ಟವ್ರೆ, ಅದರ ಸನಿಕೆಗೆ ಹೋಗಲಿಲ್ಲ, ಪರವಾಗಿಲ್ಲ. ಆದರೆ ವಿಗ್ರಹಗಳು ಅದರಲ್ಲಿ ಮಾತ್ರ ಇಲ್ಲ. ನೀವು ದೇವರನ್ನ ಮನಪೂರ್ವಕವಾಗಿ ಪರಿಶುದ್ಧದಿಂದ ಆರಾಧಿಸುವುದಕ್ಕೆ ಸಾಧ್ಯ ಇಲ್ಲದೆ, ಮನಪೂರ್ವಕವಾಗಿ ಪರಿಶುದ್ಧದಿಂದ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯ ಇಲ್ಲದೆ ತಡೆ ಮಾಡುವಂಥ ವ್ಯಕ್ತಿತ್ವಗಳಾಗಿರಲಿ, ತಡೆ ಮಾಡುವಂಥ ಪದವಿಯ ಆಸೆಯಾಗಿರಲಿ, ತಡೆ ಮಾಡುವಂಥ ವಸ್ತುಗಳಾಗಿರಲಿ, ತಡೆ ಮಾಡುವಂಥ ಸಂಬಂಧಗಳಾಗಿರಲಿ, ತಡೆ ಮಾಡುವಂಥ ಚಟಗಳಾಗಿರಲಿ, ಹಲ್ಲೆಲೂಯ, ಇವು ಎಲ್ಲ ವಿಗ್ರಹಗಳೇ. ದೇವರ ಸಮ್ಮುಖದಲ್ಲಿ ನಿನ್ನನ್ನು ಪರಿಶುದ್ಧನಾಗಿ ಜೀವನ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಮಾಡುವಂತ ವ್ಯಕ್ತಿತ್ವಗಳು ನಿನಗೆ ವಿಗ್ರಹ. ಹಣದ ಆಸೆ ನಿನಗೆ ವಿಗ್ರಹ, ಅದು ವಸ್ತುಗಳ ಆಸೆ ನಿಮಗೆ ವಿಗ್ರಹ, ಸಂಬಂಧವು ನಿಮಗೆ ವಿಗ್ರಹ. ಅನೇಕ ಮಕ್ಕಳು ಚೀಟಿಂಗ್ ಅನ್ನ ಮಾಡಿಕೊಳ್ತಾರೆ. ಚಾಟಿಂಗ್ ಮಾಡಿ ಯಾರನ್ನು ಚೀಟಿಂಗ್ ಮಾಡಕ್ಕೆ ಆಗುವುದಿಲ್ಲ. ಕ್ರೈಸ್ತರು ಚಾಟಿಂಗ್ ಮಾಡುವವರು ಅವರೇ ತನ್ನನ್ನ ಚೀಟಿಂಗ್ ಮಾಡಿಕೊಳ್ತಾರೆ. ಹಲೋ, ಗಂಡೆ ದೇವರ ಬಳಿಯಲ್ಲಿ ಮಾತಾಡದೆ ಯಾವನೋ ಒಬ್ಬನ ಬಳಿಯಲ್ಲಿ ಮಾತಾಡಿ ಸಮಯವನ್ನ ಕಲಿತು ಮೆಸೇಜ್ ಅನ್ನ ಕಲಿಸುತ್ತಾ ಇರುವಂತ ವ್ಯಕ್ತಿಗಳು ಇಲ್ಲಿ ಒಳಗಡೆ ಇರುವುದಾದ್ರೆ, ನೀವು ಆ ಮೆಸೇಜ್ ಅಂತ ವ್ಯಕ್ತಿಗಳನ್ನ ಬಿಟ್ಟು ಹೊರಗೆ ಬಂದರೆ ದೇವರು ನಿಮ್ಮ ಮೇಲೆ ತನ್ನ ವಾಗ್ದಾನ ಪ್ರಥಮ ಫಲವನ್ನು ಕೊಡುವುದಕ್ಕೆ ಸಾಧ್ಯ. ಇನ್ನು ವ್ಯಕ್ತಿತ್ವಗಳನ್ನ ಇಟ್ಟುಕೊಂಡು, ಇನ್ನು ಹಾರ್ಟನ್ನ ಕಲಿಸಿಕೊಂಡು, ಇನ್ನು ಲಿಪ್ಸ್ ಅನ್ನ ಕಲಿಸಿಕೊಂಡ್ರೆ ಲಿಪ್ಸು ಇರೋದಿಲ್ಲ, ಹಾರ್ಟು ಇರೋದಿಲ್ಲ. ಹಲೋ, ಇದರ ಒಳಗಡೆ ಕೆಲವೊಂದು ಕಲ್ಲು ಆಡಿದವ. ಸೊ ವೇಕಪ್, ನೀನು ಎದ್ದೇಳು, ನೀನೇನು ಸುಧಾರಿಸಿಕೊಳ್ಳು. ಆಶೀರ್ವಾದ ದಿನಗಳಲ್ಲಿ ಆಶೀರ್ವಾದವನ್ನು ಕಳ್ಕೊಳ್ಬೇಡ. ಅಭಿಷೇಕದ ದಿನದಲ್ಲಿ ಅಭಿಷೇಕವನ್ನು ಕಳೆದುಕೊಳ್ಳಬೇಡ. ದರ್ಶನವು ನಿನ್ನ ಮೇಲೆ ಇದೆ. ದರ್ಶನವನ್ನ ಇವತ್ತು ಇತ್ತು ನಾಳೆ ನರಕಕ್ಕೆ ಹೋಗುವಂತ ವ್ಯಕ್ತಿಗಳಿಗಾಗಿ ನಿಮ್ಮ ದರ್ಶನಗಳನ್ನ ಕಳ್ಕೊಬೇಡ. ನಿನ್ನ ಮೇಲೆ ಇರುವಂತ ಅಭಿಷೇಕ ಅದು ಭೂಮಿಯಿಂದ ಬಂದಿದಲ್ಲ, ಅದು ಪರಲೋಕದಿಂದ ಇಳಿದು ಬಂದಂತ ದೇವರ ಅಭಿಷೇಕವಾಗಿದೆ. ಅದನ್ನ ಯಾರಿಗಾಗಿ ಕಳ್ಕೊಳ್ತೀರಿ? ಎಂತ ವ್ಯಕ್ತಿತ್ವಕ್ಕಾಗಿ ಕಳ್ಕೊಳ್ತೀರಿ? ಎಂತ ವ್ಯಕ್ತಿತ್ವಕ್ಕಾಗಿ ನೀನು ಕಳ್ಕೊಳ್ತೀಯೋ ಆ ವ್ಯಕ್ತಿಯೇ ವಿಗ್ರಹ. ನೀ ಇನ್ನು ವಿಗ್ರಹ ಆರಾಧನೆಯಲ್ಲಿ, ಆ ವಸ್ತುವೇ ವಿಗ್ರಹ, ನೀ ಇನ್ನು ವಿಗ್ರಹ ಆರಾಧನೆಯಲ್ಲಿದೆ. ಆ ಆಸೆಯ ವಿಗ್ರಹ, ನೀ ಇನ್ನು ವಿಗ್ರಹ ಆರಾಧನೆಯಲ್ಲಿದ್ದಿ. ವಿಗ್ರಹ ನಿನ್ನಿಂದ ತೆಗೆಯಲ್ಪಟ್ಟಿಲ್ಲ. ಅನ್ಯನಿಗೆ ಸಂಬಂಧಪಟ್ಟಿದ್ದು, ಲೋಕಕ್ಕೆ ಸಂಬಂಧಪಟ್ಟಿದ್ದು, ಬದುಕು ಬಾಳಿನ ಡಂಬ, ದೇವರಿಗೆ ಇಷ್ಟ ಇಲ್ಲದಂತ ಕಾರ್ಯಗಳನ್ನ ಮಾಡುವ ತನಕ ಆ ಕಾರ್ಯವೇ ವಿಗ್ರಹ. ಅದನ್ನ ನೀನು ತೆಗೆದಿಡಬೇಕಾಗಿರುವುದು ಅವಶ್ಯ. ಸಭೆಯೇ ತೆಗೆದಿಡಬೇಕಾದ ಅವಶ್ಯ. ತೆಗೆದು ಇಟ್ಟರೆ ಸದುತ್ತರಕ್ಕೆ ತಡೆ ಇಲ್ಲ. ಅಪ್ಪ ಉತ್ತರವು ಕೊಡುವುದಕ್ಕೆ ರೆಡಿ ಆಗಿಲ್ಲ. ಹಲ್ಲೆಲೂಯಾ. ಈಗ ಸಮರ್ಪಿಸೋಣ, ಒಪ್ಪಿಸಿಕೊಳ್ಳೋಣ. ಕಣ್ಗಳು ಮುಚ್ಚಿದವರಾಗಿ ಕೊಡುವೆನು ನೀನು ಸೇವೆಗಾಗಿ ನನ್ನನೆ ಕೊಡುವೆನು. ಒಪ್ಪಿಸಿಕೊಟ್ಟವರಾಗಿ ಕೊಡುವೆನು ನಿನ್ನ ಸೇವೆಗಾಗಿ ನನ್ನನೆ ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು.
ಯೇಸುವೇ ಒಪ್ಪಿಸಿಕೊಡು, ನಿನ್ನ ಕೆಲಸದಲ್ಲಿ ಇರಬಹುದು ಒಪ್ಪಿಸಿಕೊಡು. ದೇವರ ಸೇವಕ್ಕೆ, ಈ ದೇವರ ಸೇವಕ್ಕೆ, ಈ ಕುಳಿತ ಸೇವಕನಾಗಿರ್ಬೋದು ಒಪ್ಪಿಸಿಕೊಡು, ಈ ಪಾಠ ಸೇವಕರಾಗಿರ್ಬೋದು ಒಪ್ಪಿಸಿಕೊಡು, ಈ ಸ್ಟಡಿ ಮಾಡಬಹುದು ಒಪ್ಪಿಸಿಕೊಡು. ನೀನು ಎಂತದಾಗಿದ್ದರು, ಎಂತ ಪಾತ್ರೆಯಾಗಿದ್ದರು, ಈ ಲೋಕಕ್ಕಾಗಿ ಮಾತ್ರ ಅಲ್ಲ, ಲೋಕದ ಕಾರ್ಯಕ್ಕಾಗಿ ಮಾತ್ರ ಅಲ್ಲ, ಏನೋ ದುಡಿದು ಏನೋ ತಿಂದು ಏನೋ ಸಾಹಿತ್ಯ ಎಂಬುದಾಗಲ್ಲ. ಈ ದೇವ ಮನುಷ್ಯನು, ಈ ದೇವ ಮನುಷ್ಯ, ನೀ ದೇವರ ಮನುಷ್ಯನು, ನೀ ದೇವರ ಮನುಷ್ಯ. ನಿನ್ನ ಮೇಲೆ ದೇವರ ಅಭಿಷೇಕ ಉಂಟಮ್ಮ, ನಿನ್ನ ಮೇಲೆ ದೇವರ ಆತ್ಮ ಉಂಟು. ಪರಿಶುದ್ಧ ಆತ್ಮನನ್ನು ನಂದಿಸಬೇಡ, ಪರಿಶುದ್ಧ ಆತ್ಮನನ್ನು ದುಃಖಪಡಿಸಬಹುದು ಬೇಡ. ದೇವ ಶಾಂತರಾಗನಗರವ ಒಪ್ಪಿಸಿಕೊಂಡು ಮಗಳೇ, ಒಪ್ಪಿಸಿಕೊಂಡು ಮಗ, ಒಪ್ಪಿಸಿಕೊಂಡು ಮಗಳೇ, ಒಪ್ಪಿಸಿಕೊಂಡು ಮಗಳೇ, ಸಹೋದರ ಒಪ್ಪಿಸಿಕೊಡಯ್ಯ, ಸಹೋದರಿ ಒಪ್ಪಿಸಿಕೊಡು. ದೇವ ಶಾಂತರೇ ಕೊಡುವೆ ಸೇವೆಗಾಗಿ ನನ್ನನೆ ಕೊಡುವೆ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ. ಮೋಸ ಮಾಡಬೇಡಿ, ನಿನ್ನೆಯ ಪ್ರೀತಿಗೆ ಈಡೇ ಹುಟ್ಟಿದ ದಿನದಿಂದ ನಿನ್ನ ಮರಣಕ್ಕೆ ತಪ್ಪಿಸಿದವನು, ನಿನ್ನ ವ್ಯಾಧಿಗೆ ತಪ್ಪಿಸಿದವನು, ಶತ್ರುವಿನ ಹೋರಾಟಕ್ಕೆ ತಪ್ಪಿಸಿದವನು, ನಿನ್ನ ಆಕ್ಸಿಡೆಂಟ್ ತಪ್ಪಿಸಿದವನು, ಹೊಟ್ಟೆಯಲ್ಲಿ ಇರುವಾಗಲೇ ನಿನ್ನ ಅಳಿಸಬೇಕೆಂಬುದಾಗಿ ಟ್ಯಾಬ್ಲೆಟ್ ತಗೊಂಡದಾಗಲೂ ಕೂಡ ನೀನನ್ನು ಹುಟ್ಟಿಸಿದಂತ ದೇವರು ನಿನ್ನ ಕರುವಲ್ಲಿ ಕೂಡ, ನಿನ್ನ ಬಿಟ್ಟವಾಗಿರುವಾಗ ಕೂಡ ನಿನ್ನನ್ನು ಅಳಿಸುವುದಕ್ಕೆ ಬಿಡದೆ ಇಲ್ಲಿ ತನಕ ಕಣ್ಣಿಟ್ಟು ಕಾದಂತ ದೇವರು ಓ ಮರಣದ ಹಾಸಿಗೆಯಲ್ಲಿ ನಿನ್ನನ್ನು ರಕ್ಷಿಸಿ